ಇದು ಗೊತ್ತಾಗಿ ತುಂಬ ದಿನ ಆಯಿತು ಕಿಶೋರಣ್ಣ. ಹೇಳಿ ಮನೆ ಒಡೆಯೋದು ಬೇಡ ಅಂತ ನಾನೇ ಸುಮ್ಮನೆ ಇದ್ದೆ. ಮನೆನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದ್ ನಾನೇ ಮನೆ ಒಡೆಯೋ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದೀನಿ. ದೃಷ್ಟಿ ನನ್ನ ಮಿಸ್ ಮಾಡ್ಕೋತಿದ್ಯಾ ಯಜಮಾಂತಿ? ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಿ. ನಂಗೆ ಗೊತ್ತಿತ್ತು ಯಜಮಾಂತಿ, ತುಂಬ ಹೊತ್ತು ಫೋನು ಮೆಸೇಜ್ ಅಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಲೆಟರ್ನ ಬರೆದಿಟ್ಟು ಹೋಗ್ತಾ ಇದ್ದೀನಿ. ನನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಯಜಮಾಂತಿ. ನಾನು ಅಷ್ಟೇ ರೀ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಯಜಮಾಂತಿ, ನಾನು ತಿಂಡಿ ತಿನ್ನೋ ಇಲ್ವೋ, ಊಟ ಮಾಡಿದ್ನೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಹೌದು. ಬರೀ ಅದಲ್ಲ, ಇದ್ರು ತಗೊಳ್ಳಿ. ಇದೂನಾ? ಸಡ್ಲ ಹಾಕಂಗಿದ್ನ ಕೊಡಕ್ಕೆ ನಾಚಿಕೆ ಅಂತೆ, ಅದಕ್ಕೆ ನನ್ ಕೈ ಕೊಟ್ರು. ಏ ಬಬ್ಲು, ಬಬ್ಲು ನಿಂತ್ಕೋ. ಓ, ಇದಕ್ಕೆ ನಾನು ನಿನ್ನನ್ನು ಅವಾಯ್ಡ್ ಮಾಡಿದ್ದು, ನನ್ನ ಪ್ರೀತಿಗೆ ನೋ ಅಂತ ಹೇಳಿದ್ದು. ಫ್ಲರ್ಟ್ ಮಾಡಕ್ಕೆ ಬಂದವನಿಗೆ ಫ್ಲ್ಯಾಟಾಗಿ ಮಲಗಿಸ್ಬಿಟ್ಟೆ. ವಜ್ರಂಗಿ ಬರೀ ಫ್ರೆಂಡ್ ಅಂತ ನನ್ನ ಹತ್ರ ಕಟ್ಟುಕತೆ ಹೇಳಿ ನನ್ನ ಪ್ರೀತಿಲಿ ಬೀಳಿಸ್ಕೊಂಡು ನಾನಿಂದ ಅಲಿಯೋಗಿ ಮಾಡಿ ಈಗ ಇವನ ಜೊತೆ ಚಕ್ಕಂದ ಆಡ್ತಿದ್ಯಾ? ಐಮ್ ಸಾರಿ ಬಜ್ರಂಗಿ, ಇನ್ಮೇಲೆ ಯಾವತ್ತು ನಾನು ನಿನ್ನ ಮತ್ತೆ ಬ್ರೋ ಮಧ್ಯ ನಾನು ಬರಲ್ಲ. ನಿನ್ ಫೋನ್ ಇಸ್ಕೊಂಡು ಸೈಲೆಂಟ್ಗೂ ಹಾಕಲ್ಲ. ಐಮ್ ಸಾರಿ ಬಜ್ರಂಗಿ. ಪ್ಲೀಸ್ ಬಜ್ರಂಗಿ, ಬೇಜಾರು ಮಾಡ್ಕೋಬೇಡ. ನೋಡು, ನಿನ್ ಕೆಲ್ಸ ಇದ್ದಾಗ ಬ್ರೋ ಜೊತೆ ನೀನ್ ಇರ್ಬೇಕು ಅಂದಾಗ ನಾನ್ ಯಾವತ್ತೂ ನಿನ್ನ ನನ್ ಜೊತೆ ಇರು ಅಂತ ನಾನು ಕರೆಯಲ್ಲ, ಓಕೆನಾ? ಇನ್ನು ಕೋಪನಾ? ಕೋಪ ಅಲ್ಲ, ನೀನು ನಿಜವಾಗ್ಲೂ ಅದೇ ನೇತ್ರನ ಅಂತ ನಂಗೆ ಕನ್ಫ್ಯೂಷನ್. ಯಾಕೆ, ಏನಾಯ್ತು? ಏನಿಲ್ಲ, ನಾನು ದತ್ತ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮುಂಚೆಲ್ಲ ಜಗಳ ಮಾಡ್ತಾ ಇದ್ದೆ. ಇವಾಗಲೂ ಕೂಡ ಜಗಳ ಮಾಡ್ತೀಯ ಅಂತ ಅನ್ಕೊಂಡೆ. ಆದ್ರೆ ನೀನು ಬಜ್ರಂಗಿ, ಎಲ್ಲ ನಿನ್ಗೋಸ್ಕರನೇ. ನನ್ ಬಜ್ರಂಗಿ ನೋವಲ್ಲಿರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಅವನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಮುಖದಲ್ಲಿ ನಗು ತುಂಬ್ಕೊಂಡಿರ್ಬೇಕು. ಅದಕ್ ನೀನು ಬ್ರೋಗೆ ಇಂಪಾರ್ಟೆನ್ಸ್ ಕೊಟ್ರು ನನ್ಗೇನು ಬೇಜಾರಿಲ್ಲ. ಆದ್ರೆ 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 ಏನ್ ನೇತ್ರ? ನೀನ್ ಬ್ರೋಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯೋ ಅಷ್ಟೇ ಇಂಪಾರ್ಟೆನ್ಸ್ನ ನಮ್ ರಿಲೇಶನ್ಶಿಪ್ಗೂ ಕೊಡ್ಬೇಕು. ನಮ್ ಇಬ್ರು ಮಧ್ಯೆ ಯಾರೇ ಬಂದ್ರು ನೀನ್ ನಮ್ ಪ್ರೀತಿನ ಮರಿಬಾರ್ದು. ಹೇಮಾ, ಹೇಮಾ, ಎಲ್ಲೋ ಇವಳು ಇನ್ನೂ ಬಂದಿಲ್ವಾ? ನನ್ನ ಇಲ್ಲಿ ಬರೋದಕ್ಕೆ ಹೇಳಿ ಇವಳು ಮಾತ್ರ ಬಂದಿಲ್ಲ, ಯಾವಾಗ್ಲೂ ಲೇಟು. ಹೇಮಾ,
ಹೇಮಾ, ಪಾರ್ಕಿಂಗ್ ಏರಿಯಾಗ ಯಾಕೆ ಬಾಂದ್ಲು? ಹೇಮಾ, ಯಾರದು? ಯಾರದು? ಬಾಗಿಲು ತೆಗಿರಿ. ಹೇಮಾ, ಹೇಮಾ, ಏನ್ ತಮಾಷೆ ಮಾಡ್ತಿದ್ದೀರಾ? ಹೇಮಾ, ಬಾಗಿಲು ತೆಗಿ. ಹೇಮಾ, ನೋಡಿ, ಇದು ಹುಡುಗಾಟ ಅಲ್ಲ. ಬಾಗಿಲು ತೆಗಿರಿ. ಯಾರದು? ಇವಾಗ ಅರ್ಥ ಆಯ್ತು. ಎಲ್ಲ ಕಿಶೋರ್ ಕೆಲ್ಸನಾ? ಕಿಶೋರ್, ಬಾಗಿಲು ತೆಗಿ. ನನ್ ಪೇಷನ್ಸ್ ಟೆಸ್ಟ್ ಮಾಡ್ಬೇಡ. ನನ್ ಕೋಪ ಮಿತಿ ಮೀರಿದ್ರೆ ಗಂಡ ಅಂತಾನು ನೋಡಲ್ಲ. ಕಿಶೋರ್, ನೋಡು, ಕತ್ತಿ ಮೇಲೆ ನಡೆಯೋ ಸಾಹಸ ಮಾಡ್ಬೇಡ. ರಕ್ತ ಹರಿಯೋದು ನಿಂದೆ. ಕಿಶೋರ್, ಛೆ. ದೃಷ್ಟಿ, ಸಾಕ್ಷಿನ ಕರ್ಸು. ಈ ಮನೇಲೆ ಈ ಕೇಸ್ನ ವಿಚಾರಣೆ ನಡೆಯುತ್ತೆ. ದೃಷ್ಟಿ, ಏನಿದೆಲ್ಲ? ಇಷ್ಟು ದೊಡ್ಡ ವಿಷಯ ನಡೆದಿದೆ, ನನಗೆ ಯಾಕೆ ಹೇಳಲಿಲ್ಲ ನೀನು? ಏನೋ ಮಾಡಕ್ಕೋಗಿ ಇನ್ನೇನೋ ಆಯ್ತು ಕಿಶೋರಣ್ಣ. ಚಿಕ್ಕಮ್ಮವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಆದ್ರೆ ನನ್ನ ಗಂಡನ್ನ ಅವರೇ ಅರೆಸ್ಟ್ ಮಾಡಿಸಿದ್ದು ಅಂತ ಹೇಳಿ ಮನೆ ಹೊಡಿಯೋದಕ್ಕಾಗ್ಲಿ, ನನ್ನ ಗಂಡನ ನಂಬಿಕೆ ಮುರಿಯೋದಕ್ಕಾಗ್ಲಿ ನನಗೆ ಮನ್ಸಾಗಿಲ್ಲ ಕಿಶೋರಣ್ಣ. ಬಿಲ್ಲಿಂದ ಬಾಣ ಹೊರಟಾಗಿದೆ ದೃಷ್ಟಿ, ಅದೀಗ ಚುಚ್ಚತೆ ಅಷ್ಟೇ. ಅದೃಷ್ಟ ಹಿಂಸು ತನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ನಾನೇನ್ ಮಾಡ್ಲಿ ಕಿಶೋರಣ್ಣ? ಅಮ್ಮ ಅಲ್ಲಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಚಿಂತೆ ಬಿಡು ದೃಷ್ಟಿ, ನಾನ್ ನಿನ್ ಜೊತೆ ನಿಲ್ತೀನಿ. ಆದ್ರೆ ವಿಷಯ ಏನು ಅಂತ ನನ್ಗೆಲ್ಲ ಗೊತ್ತಾಗ್ಬೇಕು. ದತ್ತನ ಅರೆಸ್ಟ್ ಮಾಡಿಸಿದ್ದು ಶರಾವತಿನೇ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಕಿಶೋರಣ್ಣ, ಅದು ದೃಷ್ಟಿ, ಅಕ್ಕ, ದೃಷ್ಟಿ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಕ್ಕ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ದತ್ತ ಪಾಟೀಲ್ ಹೇಗಿದ್ದಾರೆ? ದೇವ್ರ ದಯೆಯಿಂದ ಎಲ್ರೂ ಚೆನ್ನಾಗಿದ್ದೀವಕ್ಕ. ಅಕ್ಕ, ನಾನು ಕಳ್ಸಿದ ಹಾಲ್ಬಾಯ್ ಹೇಗಿತ್ತು? ಅದ್ರ ಬಗ್ಗೆ ನೀವು ಏನೂ ಹೇಳಲೇ ಇಲ್ಲ. ತುಂಬಾ ಚೆನ್ನಾಗಿತ್ತು ದೃಷ್ಟಿ. ಶ್ರಾವಣ ಅಲ್ವಾ, ಪೂಜೆ ಪುನಸ್ಕಾರ ಅಂತ ಅದ್ರಲ್ಲೇ ಮುಳುಗೋಗ್ಬಿಟ್ಟೆ. ಅಂದಾಗೆ ಮನೇಲಿ ಮತ್ತೇನು ಸಮಸ್ಯೆ ಇಲ್ಲ ತಾನೆ? ಯಾಕಕ್ಕ ಹಾಗೆ ಕೇಳ್ತಿದ್ದೀರಿ? ಯಾಕಂದ್ರೆ ನಿನ್ ಸುತ್ತಮುತ್ತ ಇರೋರು ಮನುಷ್ಯರಲ್ಲ, ಮನುಷ್ಯ ಮುಖವಾಡ ಹಾಕೊಂಡಿರೋ ವಿಷ ಸರ್ಪಗಳು. ಹೌದಮ್ಮ, ನಿನ್ ಗಂಡ ದತ್ತ ಪಾಟೀಲ್ನ ಅರೆಸ್ಟ್ ಮಾಡಿಸಿದ್ದು ಮತ್ಯಾರು ಅಲ್ಲ, ದತ್ತ ಪಾಟೀಲ್ ಅಕ್ಕ ಶರಾವತಿನೇ. ಏನ್ ಹೇಳ್ತಿದ್ದೀರಿ ಸರೋಜಕ್ಕ? ಇದ್ ನಿಮ್ಗೆ ಹೇಗ್ ಗೊತ್ತಾಯ್ತು? ಅವತ್ತು ನೀನು ನಿನ್ ಗಂಡನ್ ಬಿಡ್ಸ್ಕೊಂಡ್ ಹೋದ್ಮೇಲೆ ನನ್ ಗಂಡಂಗೆ ಶರಾವತಿಯಿಂದ ಕಾಲ್ ಬಂದಿತ್ತು. ಯಾಕೆ ಬಿಡ್ಸಿದ್ರಿ ಅಂತೆಲ್ಲ ಕೇಳ್ತಾ ಇದ್ರು. ನನ್ ಗಂಡ ನೀನ್ ಬಂದು ಬಿಡ್ಸ್ಕೊಂಡ್ ಹೋಗಿದ್ರ ಬಗ್ಗೆ ಹೇಳ್ತಾ ಇದ್ರು. ಹೊರಗಡೆ ಇರೋ ಶತ್ರುಗಳ ಜೊತೆ ಹೇಗಾದ್ರೂ ಹೋರಾಡ್ಬೋದು ದೃಷ್ಟಿ, ಆದ್ರೆ ಮನೇಲಿರೋ ವಿಷ ಜಂತುಗಳನ್ನ ಎದುರಿಸೋದು ಕಷ್ಟ ದೃಷ್ಟಿ.
ಇದು ಗೊತ್ತಾಗಿ ತುಂಬ ದಿನ ಆಯಿತು ಕಿಶೋರಣ್ಣ. ಹೇಳಿ ಮನೆ ಒಡೆಯೋದು ಬೇಡ ಅಂತ ನಾನೇ ಸುಮ್ಮನೆ ಇದ್ದೆ. ಮನೇನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದ್ ನಾನೇ ಮನೆ ಒಡೆಯೋ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದೀನಿ. ಅದು ನಮ್ಮ ಯಜಮಾನ್ರು ಮನೇಲಿ ಇಲ್ಲದೆ ಇದ್ದಾಗ ನಾಳೆ ಅವ್ರು ಬಂದ ಮೇಲೆ ಏನಾಗುತ್ತೋ ಏನೋ. ಮಾತನ್ನ ವಾಪಸ್ ತಗೊಳ್ಳೋದಕ್ಕಾಗಲ್ಲ ದೃಷ್ಟಿ. ನಿನ್ನ ಮಾತನ್ನ ಸತ್ಯ ಅಂತ ಸಾಬೀತು ಮಾಡಲೇಬೇಕು. ಯಾಕೆಂದ್ರೆ ಪಂಚಾಯಿತಿ ಅಂತ ಬಂದ್ರೆ ಅತ್ಯಮ್ಮ ತುಂಬಾ ಸ್ಟ್ರಿಕ್ಟು. ಒಂದ್ಸಲ ಅವರು ಒಂದ್ ವಿಷಯಕ್ಕೆ ತಲೆ ಹಾಕಿದ್ರೆ ಮುಗೀತು. ಅದರ ಆಳಕ್ಕೆ ಹೋಗಿ ಅದಕ್ಕೆ ನ್ಯಾಯ ಕೊಡ್ಸೋವರೆಗೂ ಬಿಡೋ ಮಾತೇ ಇಲ್ಲ. ಹಾಗಾದ್ರೆ ಈಗ ನಾನೇನ್ ಮಾಡೋದು ಕಿಶೋರಣ್ಣ? ನೋಡು ದೃಷ್ಟಿ, ನೀರಿಗೆ ಧುಮುಕ್ಬಿಟ್ಟಿದ್ಯಾ, ಈಜಲೇಬೇಕು, ಹೋರಾಡ್ಲೇಬೇಕು. ಅಕ್ಕ, ಸಿಚುವೇಶನ್ ಇಷ್ಟು ಸೀರಿಯಸ್ ಆಗಿದ್ರು ನೀನ್ ಕಾಮ್ ಆಗಿದೆಯಲ್ಲೇ. ಅಮ್ಮನ್ ಪಂಚಾಯತಿ ಹೇಗಿರುತ್ತೆ ಅಂತ ಗೊತ್ತು ತಾನೆ. ನೀನೇನೆ ಚೋಟು ಸುಮ್ನೆ ನಿಂತ್ಕೊಂಡಿದ್ಯಾ? ಭಯ ಆಗ್ತಿಲ್ವಾ? ಸಿಸ್, ನೀನ್ ಹೆದ್ರುಕೊಂಡು ನನ್ನನ್ನು ಹೆದರ್ಸ್ಬೇಡ. ಏನಾದ್ರೂ ಯೋಚನೆ ಮಾಡಿದ್ಯಾ ಪ್ಲೀಸ್? ಈ ದೃಷ್ಟಿ ನಮ್ ಬಂಡವಾಳನ ಬಯಲ್ ಮಾಡ್ಬಿಡ್ತಾಳೆ ಅಂತ ನನಗೆ ಭಯ ಆಗ್ತಿದೆ. ಅಲ್ಲ, ಅವಳು ಎಷ್ಟು ಧೈರ್ಯ ಇದ್ರೆ ಅಮ್ಮನ ಎದುರೇನೆ ಅಕ್ಕ ತಪ್ಪು ಮಾಡಿದಾಳೆ ಅಂತ ಹೇಳ್ತಾಳೆ. ಅಮ್ಮನ ಎದುರೇನೆ ದತ್ತನ ಅರೆಸ್ಟ್ ಮಾಡಿಸಿದ್ದು ಅಕ್ಕನೇ ಅಂತ ಹೇಳ್ತಿದ್ದಾಳೆ. ಇದನ್ನ ಇವತ್ತೇ ಟ್ಯಾಕಲ್ ಮಾಡದೆ ಹೋದ್ರೆ ನಾಳೆ ದತ್ತನ ಕೊಲೆಗೆ ಸಂಚು ಮಾಡಿದ್ದು ನಾವೇ ಅಂತ ಹೇಳ್ಬಿಡ್ತಾಳೆ. ನಾನು ನಿನಗ್ ಮೊದ್ಲೇ ಹೇಳಿದೆ ಆ ದೃಷ್ಟಿನ ಬ್ರೋ ಇಂದ ದೂರ ಇಡು ಅಂತ. ಆಗ ನೀವ್ ನನ್ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ರಿ. ಈಗೇನಾಯ್ತು? ಅವಳೇ ನಮ್ಗೆ ಮುಳ್ಳಾಗಿದ್ದಾಳೆ. ಹೌದು, ಚಿಟ್ಕಿ ಹೊಡೆಯಷ್ಟರಲ್ಲಿ ಅವಳನ್ನ ಮುಗಿಸ್ತೀನಿ ಅಂತ ಹೇಳಿದೆ ಅಕ್ಕ. ಆದ್ರೆ ಇವಾಗ ಅವಳು ಹೆಮ್ಮರವಾಗಿ ನಮ್ಮ ಮೇಲೆ ಬೀಳ್ತಾ ಇದ್ದಾಳೆ. ಏನಾದ್ರೂ ಮಾಡು ಅಕ್ಕ. ನೀವಿಬ್ರು ಹೀಗ್ ವಟ ವಟ ಅಂತ ಮಾತಾಡ್ತಿದ್ರೆ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರೋಳು ನನಗೆ ಡಿಸ್ಟರ್ಬ್ ಆಗತ್ತೆ. ಅಕ್ಕ, ನೀನ್ ಸೀರಿಯಸ್ ಆಗಿಲ್ಲ. ಅವಳ ಹತ್ರ ನಿನ್ ವಿರುದ್ಧ ಸಾಕ್ಷಿ ಇದೆ. ಅದು ನಿನಗೆ ಡೇಂಜರಸ್ ಕಣೆ. ನನಗ್ ಒಂದ್ ಅರ್ಥ ಆಗ್ತಿಲ್ಲ. ಬ್ರೋನ ನೀನ ಅರೆಸ್ಟ್ ಮಾಡಿಸಿದ್ದು ಅಂತ ದೃಷ್ಟಿಗೆ ಹೇಗ್ ಗೊತ್ತಾಯ್ತು? ಅದೇ ದತ್ತನ ಅವತ್ತು ನೀನೇ ಅರೆಸ್ಟ್ ಮಾಡಿಸ್ದೆ. ನೀನ್ ಸಿಕ್ಕಾಕೊಂಡ್ರೆ ನಾನು ಹೇಮಾಸಿಸ್ ಎಲ್ಲರೂ ಸಿಕ್ಕಾಕೋತೀವಿ. ಬ್ರೋ ಎದ್ರು, ವಜ್ರಂಗಿ ಎದ್ರು. ಐ ಮೀನ್ ಟು ಸೇ, ಮನೆಯವ್ರ ಎದುರಿಗೆ ನಮ್ ಬಣ್ಣ ಎಲ್ಲ ಬಯಲಾಗುತ್ತೆ. ಏನಾದ್ರೂ ಮಾಡ್ಬೇಕು ಅಂತ. ಏನಾದ್ರೂ ಮಾಡೋದಿ? ಶಟ್ ಅಪ್. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀರಲ್ಲಿ ಬಿದ್ದಾಗ ಕಾಮಾಗಿರೋನೆ ಬದುಕೋನು, ಸತ್ತೋಗ್ತೀನಿ ಅಂತ ನಿಮ್ ಹಾಕಿ ಚಡ್ಪಡ್ಸೋನೆ ಮುಳುಗೋಗ್ತಾನೆ. ಯಾರಿಗೂ ಏನೂ ಆಗಲ್ಲ. ಇಷ್ಟು ಸಾಕು ನಿಮ್ಗೆ. ಇವಾಗ just get out. Shut up and get out.